ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿಯ ಫೈನಲ್ ಕಸರತ್ತು ಜೋರಾಗಿದೆ. ಇಂದು ಸಂಪುಟ ವಿಸ್ತರಣೆಗೆ ಅಂತಿಮ ಮುದ್ರೆ ಒತ್ತುವ ಸಾಧ್ಯತೆ ಇದೆ. ರಾಜ್ಯ ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಸಭೆ ನಡೆಸುವ ಸಾಧ್ಯತೆ ಇದೆ. ನಿನ್ನೆ ನಡೆಯಬೇಕಾಗಿದ್ದಂತ ರಾಹುಲ್ ಗಾಂಧಿ ಅವರ ಸಭೆ ಇದು ಅದರ ಮುಂದೂಡಿಕೆಯಾಗಿತ್ತು. ಹೀಗಾಗಿ ಇಂದಿನ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಫೈನಲ್ ಕಸರತ್ತು ಮತ್ತಷ್ಟು ಜೋರಾಗಿರುವಂತದ್ದು. ರಾಹುಲ್ ಗಾಂಧಿ ಅವರು ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಫೈನಲ್ ಮೀಟಿಂಗ್ ನಡೀತಾ ಇದೆ. ಅಂತಿಮ ಹಂತದ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಈಗಾಗಲೇ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಯಾರಾಗ್ತಾರೆ ಸಚಿವಾಕಾಂಕ್ಷಿಗಳ ವಿಚಾರವಾಗಿ ಈಗಾಗಲೇ ಪಟ್ಟಿ ಫೈನಲ್ ಮಾಡಬೇಕಾಗಿದೆ. ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ಕಾದು ಕುಳಿತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ದೆಹಲಿ ಮಟ್ಟದಲ್ಲೂ ಲಾಬಿಯನ್ನ ನಡೆಸೋದಕ್ಕೂ ಕೂಡ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಯಾರ ಭೇಟಿಗೂ ಕೂಡ ರಾಹುಲ್ ಗಾಂಧಿ ಅವರು ಸಿಕ್ಕಿರಲಿಲ್ಲ. ಈಗ ಇವತ್ತೇ ಸಂಪುಟ ವಿಸ್ತರಣೆಯ ವಿಚಾರವಾಗಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಫೈನಲ್ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಪಟ್ಟಿ ಫೈನಲ್ ಯಾವಾಗ ಅನ್ನುವ ವಿಚಾರವಾಗಿ ನಿರ್ಧಾರವನ್ನ ಹೈಕಮಾಂಡ್ ಯಾವಾಗ ತೆಗೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಕುತೂಹಲ ಇತ್ತು. ಅಂತಿಮ ಹಂತದ ಸಭೆಯಲ್ಲೇ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡು ಪಟ್ಟಿ ಫೈನಲ್ ಮಾಡುತ್ತೆ ಅಂತ. ಹಾಗಾಗಿ ಈ ಅಂತಿಮ ಹಂತದ ಸಭೆ ಬಹಳ ಪ್ರಮುಖವನ್ನ ಪಡೆದುಕೊಂಡಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಪಟ್ಟಿ ಫೈನಲ್ ಯಾವಾಗ, ಯಾರು ಒಲಿಯುತ್ತೆ ಸಚಿವ ಸ್ಥಾನ ಅನ್ನುವಂತ ಸಾಕಷ್ಟು ಪ್ರಶ್ನೆಗೆ ಅಂತಿಮ ಹಂತದ ಸಭೆ ಇವತ್ತು ನಿರ್ಧಾರವನ್ನ ಮಾಡಲಾಗುತ್ತಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಬಹಳ ಪ್ರಮುಖವಾಗಿ 3 ದಿನಗಳಿಂದ ಸಚಿವ ಸಂಪುಟ ಕಸರತ್ತು ನಡೀತಾನೆ ಇದೆ. ಆದ್ರೆ ಈಗಾಗಲೇ ದೆಹಲಿ ಹಂತದಲ್ಲಿ ಒಂದಷ್ಟು ನಾಯಕರ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡಿದ್ದಾರೆ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿದ್ದಾರೆ. ಅಂತಿಮವಾದಂತ ಮುದ್ರೆಯನ್ನು ಒತ್ತಬೇಕಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು. ಕೆಲವೊಂದಷ್ಟು ಹೆಸರುಗಳಿಗೆ ನಾಯಕರ ನಡುವೆ ಒಮ್ಮತ ಮೂಡದೇ ಇರೋ ಕಾರಣಕ್ಕಾಗಿ ಅಂತಿಮವಾದಂತ ನಿರ್ಧಾರವನ್ನ ರಾಹುಲ್ ಗಾಂಧಿ ಅವರು ಹೇಳಬೇಕಾಗಿರೋದ್ರಿಂದ ಅವರ ಮಾಹಿತಿಗಾಗಿ, ಅವರ ಭೇಟಿಗಾಗಿ ಕಾಯ್ತಾ ಇದ್ದಾರೆ. ಅವರು ಯಾವಾಗ ಸಮಯ ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಂಸತ್ತಿನ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿನ್ನೆ ಕೂಡ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ನೀಟ್ ವಿಚಾರವಾಗಿ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥದ್ದು. ಇವತ್ತು ಕೂಡ ಸರ್ಕಾರ ಈ ನೀಟ್ ವಿಚಾರವಾಗಿ ಉತ್ತರವನ್ನ ಲೋಕಸಭೆಯಲ್ಲಿ ಕೊಡ್ತಾರೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಬಹುತೇಕವಾಗಿ ರಾಜ್ಯ ನಾಯಕರಿಗೆ ಸಿಗ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಯಾಕಂದ್ರೆ ಬೆಳಗಿಂದ ಸಂಜೆವರೆಗೂ ಕೂಡ ಈ ಲೋಕಸಭೆಯ ಅಧಿವೇಶನದಲ್ಲಿ ಭಾಗವನ್ನ ರಾಹುಲ್ ಗಾಂಧಿ ಅವರು ಭಾಗವಹಿಸ್ತಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ನಾಯಕರಿಗೆ ಯಾವಾಗ ಸಮಯ ಕೊಡ್ತಾರೆ ಅನ್ನುವಂಥದ್ದು, ಒಂದು ರಾತ್ರಿ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳಿದಾವೆ. ಅದು ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯ ನಾಯಕರು ಈಗಾಗಲೇ 3 ಸುತ್ತಿನ ಸಭೆಯನ್ನ ಕೂಡ ಕೇಂದ್ರ ನಾಯಕರ ಜೊತೆ ಮಾಡಿದ್ದಾರೆ. ಕೆಲವೊಂದಷ್ಟು ಹೆಸರುಗಳಿಗೆ ಯಾವೆಲ್ಲ ಜಟಿಲವಾಗಿದೆವಲ್ಲ ಅವುಗಳನ್ನ ಮಾತ್ರ ಈಗ ಬಗೆಹರಿಸಬೇಕಾಗಿರ್ತಕ್ಕಂಥದ್ದು. ಬಹುತೇಕವಾಗಿ ಪಟ್ಟಿ ಅಂತಿಮವಾಗಿದೆ. ಕೇವಲ ರಾಹುಲ್ ಗಾಂಧಿ ಅವರ ಅಂತಿಮ ಮುದ್ರೆಗಾಗಿ ರಾಜ್ಯ ನಾಯಕರು ಕಾಯ್ತಾ ಇದ್ದಾರೆ. ಎಲ್ಲವೂ ಕೂಡ ಆಗಿದ್ದೇ ಆದಲ್ಲಿ ಇವತ್ತೇ ಬಹುತೇಕವಾಗಿ ಪಟ್ಟಿ ಅಂತಿಮವಾಗುವಂತ ಸಾಧ್ಯತೆಗಳು ಈಗಲೂ ಕೂಡ ಇದಾವೆ. ಆದ್ರೆ ರಾಹುಲ್ ಗಾಂಧಿ ಅವರು ಯಾವ ಸಮಯಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಯಬೇಕಾಗಿರ್ತಕ್ಕಂಥದ್ದು ಮತ್ತು ಸ್ಪಷ್ಟವಾದಂತ ಮಾಹಿತಿ ಕೂಡ ಯಾರಿಗೂ ಲಭ್ಯ ಆಗ್ತಾ ಇಲ್ಲ. ಇದೊಂದು ರೀತಿಯಲ್ಲಿ ಅನಿಶ್ಚಿತತೆ ಇದೆ ಯಾವಾಗ ರಾಹುಲ್ ಗಾಂಧಿ ಅವರು ಸಮಯ ಕೊಡ್ತಾರೆ ಅನ್ನುವಂಥದ್ದು. ಇನ್ನೊಂದು ರಾಜ್ಯಸಭೆಯಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬ್ಯುಸಿ ಆಗಿರೋದ್ರಿಂದ ಅವರು ಕೂಡ ರಾಜ್ಯದ ನಾಯಕರಿಗೆ ಸಮಯ ಕೊಡಕ್ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಗೊಂದಲಮಯ ಆಗಿರೋದ್ರಿಂದ ಕೆಲವೊಂದಿಷ್ಟು ಆಕಾಂಕ್ಷಿಗಳು ತೆರಳಿದಂತವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಇವತ್ತು ಕೂಡ ಒಂದಷ್ಟು ಜನ ಬೆಂಗಳೂರಿಗೆ ವಾಪಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ರಾತ್ರಿ ಒಳಗಡೆ ಪಟ್ಟಿ ಏನಾದ್ರೂ ಅಂತಿಮ ಆದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲದೆ ಹೋದ್ರೆ ಇದು ಭಾನುವಾರ ಒಂದು ಮೀಟಿಂಗ್ ಆಗುವಂತ ಸಾಧ್ಯತೆಗಳಿದಾವೆ. ಮತ್ತೆ ರಾಜ್ಯ ನಾಯಕರು ಬೆಂಗಳೂರಿಗೆ ಬಂದು ವಾಪಸ್ ಹೋಗ್ತಾರಾ ಅಥವಾ ಅಲ್ಲೇ ಕೂತು ವೇಟ್ ಮಾಡ್ತಾರ ಅವ್ರಿಗೆ ಅಂತ ಕಾದ್ ನೋಡ್ಬೇಕಾಗತ್ತೆ. 3ನೇ ತಾರೀಕಿಗೆ ತಮಿಳುನಾಡಿನ ಸಿಎಂ ವಿಜಯ್ ಅವರು ಕೂಡ ಬರ್ತಾ ಇರೋದ್ರಿಂದ ಸಹಜವಾಗಿ ಸಿಎಂ ಅವರು ಬೆಂಗಳೂರಿಗೆ ವಾಪಸ್ ಬರ್ಬೇಕಾದಂತ ಅನಿವಾರ್ಯತೆ ಇದೆ. ಅದು ಕಾಯ್ದು ಬಿಟ್ಟು ಬರ್ತಾರಾ ಅಥವಾ ಪಟ್ಟಿ ಅಂತಿಮ ಮಾಡ್ಕೊಂಡೇ ಬರ್ತಾರ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಸಮಯ ಫಿಕ್ಸ್ ಆಗುವವರೆಗೂ ಕೂಡ ಯಾವುದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.